ಇಲ್ಲಿ ಭಾರತದ ಒಬ್ಬ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಯಾರು ಗೊತ್ತಿದೆಯಾ? ಗೊತ್ತಿದೆಯೇ ಇಲ್ವೋ? ಯಾರು? ಡಾಕ್ಟರ್ ಅಬ್ದುಲ್ ಕಲಾಂ ಅಂತ ಕರೀತಾರೆ. ಇಂತಹ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು ಅಂತ ಹೇಳ್ತಾರೆ. ಹೇಳುವುದರ ಮೂಲಕವಾಗಿ ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ಕೊಂತ ಬರ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಇದು ಸಹಜವಾಗಿಯೇ ಎಲ್ಲರಿಗೂ ಕೂಡ ಅನ್ವಯಿಸುವಂತಹ ಒಂದು ಮಾತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆಂದ್ರೆ ಭಾರತದಲ್ಲಿ ಅನೇಕ ವಿಜ್ಞಾನಿಗಳಿದ್ದಾರೆ, ಅನೇಕ ಸಾಧಕರಿದ್ದಾರೆ. ಹಾಗೆ ಇತಿಹಾಸದಲ್ಲೂ ಕೂಡ ಅನೇಕ ವ್ಯಕ್ತಿಗಳ ಚಿತ್ರಣವನ್ನು ಅಥವಾ ಅವರ ಜೀವನವನ್ನು ನಾವೀಗಾಗಲೇ ತಿಳ್ಕೊಳ್ತಾ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಅನೇಕ ವ್ಯಕ್ತಿಗಳು ಇತಿಹಾಸದಲ್ಲಿ ಸೋಲನ್ನು ಅನುಭವಿಸಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಆ ಸೋಲೆಂಬ ರೋಗ ಅಂದ್ರೆ ಅದು ರೋಗ ಇದ್ದ ಹಾಗೆ, ಆ ರೋಗಕ್ಕೆ ನಾವು ಏನ್ ಮಾಡಬೇಕು? ಚಿಕಿತ್ಸೆಯನ್ನು ನೀಡಬೇಕು. ಯಾವ ಒಂದು ಅಂಶಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಆ ರೋಗಕ್ಕೆ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾರೆ ಕಠಿಣವಾದಂತಹ ಪರಿಶ್ರಮ ಅಂತೇಳಿ ನಾವು ಕರೀತೀವಿ. ನಾವು ನಿಮ್ಗೆ ಹೇಳ್ತಿರ್ತೀವಿ, ದ್ವಿತೀಯ PUC ವಿದ್ಯಾರ್ಥಿಗಳು, ನೀವು ಏನೋ ಮುಂದೆ ಪಬ್ಲಿಕ್ ಎಕ್ಸಾಮ್ ಇದೆ, ನೀವು ಕಠಿಣವಾದಂತಹ ಪರಿಶ್ರಮವನ್ನು ಹಾಕಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲಾ ವ್ಯಕ್ತಿಗಳು ಅವರವರ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಕಠಿಣವಾದಂತಹ ಪರಿಶ್ರಮದ ಅವಶ್ಯಕತೆ ಎಲ್ಲರಿಗೂ ಕೂಡ ಅಗತ್ಯ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಆ ಕಠಿಣ ಪರಿಶ್ರಮವನ್ನು ನಾವು ಪಡಬೇಕಾದ್ರೆ ನಮ್ಮಲ್ಲಿ ಏನ್ ಬೇಕಾಗತ್ತೆ? ಆತ್ಮವಿಶ್ವಾಸ. ಮೊದಲು ನಮಗೆ ನಂಬಿಕೆ, ಅಚಲವಾದಂತಹ ನಂಬಿಕೆ ಇರಬೇಕು. ಆ ನಂಬಿಕೆ ಇತ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಕಠಿಣ ಪರಿಶ್ರಮವನ್ನು ಹಾಕುವುದರ ಮೂಲಕವಾಗಿ ಸೋಲನ್ನು ಸಂಪೂರ್ಣವಾಗಿ ಗೆಲ್ಲಬಹುದು ಎಂಬ ಒಂದು ಮಾತನ್ನು ಯಾರು ಹೇಳ್ತಾರೆ? ಡಾಕ್ಟರ್ ಅಬ್ದುಲ್ ಕಲಾಂ ಎನ್ನುವಂತಹ ವ್ಯಕ್ತಿ ಹೇಳುವುದರ ಮೂಲಕವಾಗಿ ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಸಹಜವಾಗಿ ಇಂತಹ ಅಂಶಗಳು ಯಾರಲ್ಲ ಇರುತ್ತೋ ಅಂತಹ ವ್ಯಕ್ತಿಗಳು ಯಾವತ್ತಿಗೂ ಕೂಡ ಯಶಸ್ಸನ್ನು ಮುಟ್ಟುತ್ತಾರೆ ಎನ್ನುವಂತಹ ಮಾಹಿತಿಯನ್ನು ಅವರು ನೀಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಜನತೆಗೆ ಇಂತಹ ಒಂದು ಹೇಳಿಕೆಯನ್ನು ನೀಡಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಅಂಶದ ಮೂಲಕವಾಗಿಯೇ ಇಲ್ಲಿ ನಾವು ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಭಾರತವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಅಸಂಖ್ಯಾತ ರಾಜ ಮನೆತನಗಳಲ್ಲಿ ಗುಪ್ತ ರಾಜರು ಕೂಡ ಒಬ್ಬರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇವರು ಸಾಶ 300ರಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಸಾಶ 600ರವರೆಗೆ ಅಂದ್ರೆ ಸುದೀರ್ಘವಾಗಿ 300 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಮನೆತನ ವಿಶಾಲವಾದಂತಹ ಭಾರತದಲ್ಲಿ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸುವುದರ ಮೂಲಕವಾಗಿ ಭಾರತದಲ್ಲಿ ಮತ್ತೊಮ್ಮೆ 2ನೇ ಬಾರಿಗೆ ಏನ್ ಮಾಡ್ತಾರ? ತಮ್ಮ ರಾಜಕೀಯ ಐಕ್ಯತೆಯನ್ನು ಭಾರತದಲ್ಲಿ ಸ್ಥಾಪಿಸಿದಂತಹ ಒಂದು ರಾಜ ಮನೆತನ ಅಂತೇಳಿ ಕರೀತೀವಿ. ಅಂತಹ ಮನೆತನದಲ್ಲಿ ಸಮುದ್ರಗುಪ್ತ ಪ್ರಮುಖ ದೊರೆಯಾಗುವುದರ ಮೂಲಕವಾಗಿ ಹಾಗೆ ಅನೇಕ ಕ್ಷೇತ್ರಗಳ ಬೆಳವಣಿಗೆಗೂ ಕೂಡ ಪ್ರೋತ್ಸಾಹವನ್ನು ನೀಡುವುದರ ಮೂಲಕವಾಗಿ ಇವನ ತರುವಾಯದಲ್ಲಿ 2ನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ನವರತ್ನರು ಅಂತೇಳಿ ನಾವು ಕರೀತೀವಿ. ತನ್ನ ಆಸ್ಥಾನದಲ್ಲಿ 9 ಕವಿಗಳಿಗೆ ಆಶ್ರಯವನ್ನು ನೀಡುವುದರ ಮೂಲಕವಾಗಿ ಹಾಗೆ ಇವನ ಆಡಳಿತದ ಅವಧಿಯಲ್ಲಿಗೆ ಚೀನಿ ಯಾತ್ರಿಕನಾದಂತಹ ಹುಯನ್ಸಾಂಗನು ಕೂಡ ಭಾರತಕ್ಕೆ ನೀಡಿದ್ದನ್ನು ನಾವು ವಿಶೇಷವಾಗಿ ಗಮನಿಸಬಹುದು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಮಹತ್ವಪೂರ್ಣವಾದಂತಹ ಘಟನೆಗಳಿಗೆ ಗುಪ್ತರ ಆಡಳಿತ ಸಾಕ್ಷಿಯಾಗಿಕೊಂಡು ಭಾರತದ ಇತಿಹಾಸದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಇವರ ಒಂದು ಆಡಳಿತದ ಅವಧಿಯನ್ನೇ ನಾವೇನಂತ ಕರಿತೀವಿ? ಸುವರ್ಣ ಯುಗ ಅಂತೇಳಿ ನಾವು ಕರಿತೀವಿ.
ಹಾಗಾದ್ರೆ ಯಾಕೆ ಇವರ ಆಡಳಿತದ ಕಾಲವನ್ನು ನಾವು ಸುವರ್ಣ ಯುಗ ಅಂತೇಳಿ ಭಾರತದ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದ್ದೇವೆ? ಈ ಒಂದು ಕಾಲದಲ್ಲಿ ಮಾನವನ ಅನೇಕ ರಂಗಗಳಲ್ಲಿ ಆದಂತಹ ಸರ್ವಾಂಗೀಣ ಬೆಳವಣಿಗೆಯನ್ನು ಕಂಡಂತಹ ಯುರೋಪಿನ ಬರಹಗಾರರು ಏನ್ ಮಾಡ್ತಾರೆ, ಈ ಒಂದು ಗುಪ್ತರ ಆಡಳಿತದ ಅವಧಿಯನ್ನು ಅಥವಾ ಕಾಲವನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಳ್ವಿಕೆ ಮಾಡಿದಂತಹ ಅನೇಕ ರಾಜಮನೆತನಗಳೊಂದಿಗೆ ಹೋಲಿಕೆ ಮಾಡಿಕೊಂಡು ಬಂದಿದ್ದಾರೆ ಅಂತೆಲ್ಲ ಕರೆಯುತ್ತೆ. ಅದರಲ್ಲಿ ಆ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಈ ಒಂದು ಆಡಳಿತದ ಅವಧಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಗ್ರೀಕ್ ಅನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಈ ಒಂದು ಪೆರಿಕ್ಲಸ್ನ ಆಳ್ವಿಕೆಯ ಕಾಲಕ್ಕೂ, ರೋಮ್ ಅನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಆಗಸ್ಟಸ್ ಸೀಸರ್ನ ಆಳ್ವಿಕೆಯ ಕಾಲಕ್ಕೂ, ಮತ್ತು ಇಂಗ್ಲೆಂಡ್ ಅನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ರಾಣಿ ಎಲಿಜಬೆತ್ತಳ ಆಳ್ವಿಕೆಯ ಕಾಲಕ್ಕೂ ಕೂಡ ಏನ್ ಮಾಡಲಾಗಿದೆ, ಹೋಲಿಕೆ ಮಾಡಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂಬ ಒಂದು ಅಂಶವನ್ನು ಯುರೋಪಿನ ಬರಹಗಾರರು ವ್ಯಾಖ್ಯಾನಿಸಿಕೊಂಡು ಬಂದ್ರು ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಸಹಜವಾಗಿಯೇ ಸರ್ವಾಂಗೀಣವಾದಂತಹ ಬೆಳವಣಿಗೆ ಮಾನವನ ಯಾವ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಕಾಲದಲ್ಲಿ ಸರ್ವಾಂಗೀಣವಾದಂತಹ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಅದರಲ್ಲಿ ಇತಿಹಾಸಕಾರರನ್ನು ನಾವು ಗಮನಿಸ್ತಾ ಹೋದ್ರೆ ಅವ್ರು ಹೇಳ್ತಾ ಹೋಗ್ತಾರ, ಧರ್ಮ, ಶಿಕ್ಷಣ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ ನಾವು ಕರಿತೀವಿ. ಈ ಒಂದು ಕ್ಷೇತ್ರಗಳಲ್ಲಿ ಗುಪ್ತರ ಕಾಲದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಸಾಧಿಸಿಕೊಂಡು ಬಂದಿದ್ದರಿಂದಲೇ ಈ ಒಂದು ಕಾಲವನ್ನು ನಾವೇನಂತ ಕರಿತೀವಿ, ಸುವರ್ಣ ಯುಗವೆಂದು ಭಾರತದ ಇತಿಹಾಸದಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಪ್ರಗತಿಯನ್ನು ಸಾಧಿಸಿಕೊಂಡು ಬಂತು? ಹಾಗಾದ್ರೆ ಅದರಲ್ಲಿ ಮೊದಲನೇದಾಗಿ ಹಿಂದೂ ಧರ್ಮದ ಪುನರುತ್ಥಾನ ಅಂತ ಹೇಳಿ ನಾವು ಕರೀತೀವಿ. ಏನು ಹಿಂದೂ ಧರ್ಮದ ಪುನರುತ್ಥಾನ ಅಂದ್ರೆ ಏನಾಗುತ್ತೆ? ಈಗಾಗಲೇ ನೀವು ಗಮನಿಸಿದೆ, ಭಾರತದಲ್ಲಿ ವೈದಿಕ ಧರ್ಮದ ಆಚರಣೆಗಳ ವಿರುದ್ಧವಾಗಿ, ಹಾಗೆ ಕಠಿಣವಾದಂತಹ ಆ ಒಂದು ಸಂಪ್ರದಾಯಗಳ ವಿರುದ್ಧವಾಗಿ ಭಾರತದಲ್ಲಿ 2 ಹೊಸ ಧರ್ಮಗಳು ಉದಯವಾಗ್ತವೆ. ಆ 2 ಹೊಸ ಧರ್ಮಗಳು ಯಾವ್ಯಾವು? ಯಾವ್ಯಾವ ಧರ್ಮಗಳು? ಜೈನ ಮತ್ತು ಬೌದ್ಧ ಧರ್ಮಗಳು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಆ ಜೈನ ಧರ್ಮವನ್ನು ಬಿಟ್ಬಿಡೋಣ. ಆದ್ರೆ ಇಲ್ಲಿ ಪ್ರಬಲವಾಗಿ ತನ್ನ ಅಸ್ತಿತ್ವವನ್ನು ಭಾರತ ಮತ್ತು ವಿದೇಶಗಳಲ್ಲಿ ಉಳಿಸಿಕೊಂಡಂತಹ ಭಾರತದ ಒಂದು ಪ್ರಮುಖ ಧರ್ಮವೇ ಯಾವುದು? ಬೌದ್ಧ ಧರ್ಮ ಅಂತ ಕರೀತೀವಿ. ಹಾಗಾಗಿ ಈ ಬೌದ್ಧ ಧರ್ಮ ಯಾವಾಗ ಭಾರತದಲ್ಲಿ ಉದಯವಾಗುತ್ತೋ ಆಗಿನಿಂದ ಬೌದ್ಧನ ಬೋಧನೆಗಳಿಗೆ ಅಂದ್ರೆ ಮಾರು ಹೋಗುವುದರ ಮೂಲಕವಾಗಿ ಅನೇಕ ಭಾರತೀಯ ಜನತೆ ಆ ಒಂದು ತತ್ವವನ್ನು ಒಪ್ಪಿಕೊಳ್ಳುವುದರ ಮೂಲಕವಾಗಿ ಬೌದ್ಧ ಧರ್ಮದ ಅನುಯಾಯಿಗಳಾಗ್ತಾರೆ. ಕೇವಲ ಜನತೆ ಮಾತ್ರ ಆಗದೆ ಭಾರತದಲ್ಲಿ ಆಳ್ವಿಕೆಗೆ ಬಂದಂತಹ ಯಾರೋ ರಾಜರು ಕೂಡ ಯಾವ ಧರ್ಮವನ್ನು ಸ್ವೀಕರಿಸಿಕೊಂಡು ಬರ್ತಾರೆ? ಭಾರತದಲ್ಲಿ ಬೌದ್ಧ ಧರ್ಮವನ್ನೇ ಸ್ವೀಕರಿಸುವುದರ ಮೂಲಕವಾಗಿ ಅದನ್ನು ತಮ್ಮ ರಾಜ ಧರ್ಮವನ್ನಾಗಿ ಪ್ರೋತ್ಸಾಹಿಸಿಕೊಂಡು ಬಂದ್ರು ಅಂತ ಹೇಳಬೇಕಾಗಿದೆ. ಹೀಗಿರುವಾಗ ಭಾರತದಲ್ಲಿ ಯಾವ ಧರ್ಮಕ್ಕೆ ಹಿನ್ನಡೆ ಉಂಟಾಗುತ್ತೆ? ಹಿಂದೂ ಧರ್ಮಕ್ಕೆ ಏನಾಗುತ್ತೆ? ಬಹಳಷ್ಟು ಹಿನ್ನಡೆಯನ್ನು ಉಂಟು ಮಾಡಿತು ಅಂತ ಹೇಳಬೇಕಾಗಿದೆ. ಆ ರೀತಿಯಲ್ಲಿ ನಾವು ಗಮನಿಸಬೇಕಾಗುತ್ತೆ. ಮೌರ್ಯರ ರಾಜನಾದಂತಹ ಅಶೋಕ ಅಂತ ಹೇಳಿ ಕರೀತೀವಿ. ಅವನು ಯಾವ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾನ? ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾನ. ಹಾಗೆ ಕುಶಾನರ ರಾಜನಾದಂತಹ ಯಾರು ಕಾನಿಷ್ಕನು ಕೂಡ ಯಾವ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾನೆ? ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಿದ್ದರಿಂದಲೇ ಭಾರತದ ಮೂಲ ಧರ್ಮವಾದಂತಹ ಹಿಂದೂ ಧರ್ಮ ಏನಾಗುತ್ತೆ? ತನ್ನ ಸ್ಥಾನಮಾನವನ್ನು ಭಾರತದಲ್ಲಿ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಗುಪ್ತರು ಯಾವ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರ? ಹಿಂದೂ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕವಾಗಿ ಹಿಂದೂ ಧರ್ಮದ ಪುನರುತ್ಥಾನದ ಪ್ರಮುಖ ಲಕ್ಷಣಗಳಾಗು ಅಂದ್ರೆ ಪ್ರಮುಖವಾದಂತಹ ಇವರ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಇದು ಪ್ರಮುಖವಾದಂತಹ ಲಕ್ಷಣವಾಗಿದೆ ಅಂತ ಹೇಳಿ ತಿಳಿಯುತ್ತೆ. ಆ ನಿಟ್ಟಿನಲ್ಲಿ ಈ ಅಧಿಕಾರಕ್ಕೆ ಬಂದಂತಹ ಗುಪ್ತ ಅರಸರು ಯಾವ ಧರ್ಮದ ಅನುಯಾಯಿಗಳಾಗ್ತಾರೆ? ಹಿಂದೂ
ಹಿಂದೂ ಧರ್ಮದ ಅನುಯಾಯಿಗಳಾಗಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಅನುಯಾಯಿಗಳಾಗೋದ್ರ ಮೂಲಕವಾಗಿ ಏನ್ ಮಾಡ್ತಾರೆ, ಹಿಂದೂ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಅಂತೇಳಿ ನಾವು ಕರಿತೀವಿ. ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವುದರ ಮೂಲಕವಾಗಿ ಈ ಒಂದು ಧರ್ಮವನ್ನೇ ತಮ್ಮ ಎಂತಹ ಧರ್ಮವನ್ನಾಗಿ ಸ್ವೀಕಾರ ಮಾಡ್ತಾರೆ, ರಾಜ ಧರ್ಮವನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ಹಿಂದೂ ಧರ್ಮಕ್ಕೆ ಮತ್ತೊಮ್ಮೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಬಂದರೂ ಕೂಡ ಭಾರತದ ಅನ್ಯ ಧರ್ಮಗಳಾದಂತಹ ಯಾವ್ಯಾವೋ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆಯೂ ಕೂಡ ಸಹಿಷ್ಣುತಾ ಭಾವನೆಯನ್ನು ಒಳಗೊಳ್ಳುವುದರ ಮೂಲಕವಾಗಿ ಸಮಾನವಾದಂತಹ ಆದ್ಯತೆಯನ್ನು ಯಾವ ಧರ್ಮಕ್ಕೆ ನೀಡ್ತಾರೆ, ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಕೂಡ ನೀಡಿಕೊಂಡು ಬರುವುದರ ಮೂಲಕವಾಗಿ ಮತ್ತೆ ಇವರ ಕಾಲದಲ್ಲಿ ಹಿಂದೂ ದೇವತೆಗಳ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಯಿತು ಅಂತ ಹೇಳಬೇಕಾಗಿದೆ. ಅದರಲ್ಲಿ ಶಿವ, ವಿಷ್ಣು ಮತ್ತು ದುರ್ಗಾ ಅಂತೇಳಿ ನಾವು ಕರೀತೀವಿ. ಯಾವ್ಯಾವ ದೇವತೆಗಳನ್ನು, ಇನ್ನೂ ಅನೇಕ ದೇವತೆಗಳು ಬರ್ತಾವ. ಈ ಒಂದು ವಿಷ್ಣು ಇರ್ಬೋದು. ಗುಪ್ತರ ಹಿಂದೂ ಧರ್ಮದ ಪುನರುತ್ಥಾನದ ತರುವಾಯದಲ್ಲಿ ಅವರು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ, ಶಿಕ್ಷಣ ಕ್ಷೇತ್ರ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಶಿಕ್ಷಣ ಕ್ಷೇತ್ರ ಅಂದ ತಕ್ಷಣನೇ ಇಲ್ಲಿ ಸಹಜವಾಗಿಯೇ ಇವರ ಕಾಲದಲ್ಲಿ ಶಿಕ್ಷಣ ತುಂಬಾ ಪ್ರವರ್ಧಿಸಿತ್ತು ಅಂತೇಳಿ ನಮಗೆ ತಿಳಿಯುತ್ತದೆ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದಂತಹ ರಾಜ ಮನೆತನ ಈ ಒಂದು ಆಡಳಿತದ ಕಾಲ ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆ ಇವರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರಪ್ಪ ಅಂದ್ರೆ ಇಲ್ಲಿ ಅಧಿಕಾರಕ್ಕೆ ಬಂದಂತಹ ರಾಜರು ಅಂತೇಳಿ ನಾವು ಕರೀತೀವಿ. ಈ ರಾಜರು ಸ್ವತಃ ಏನಾಗಿರ್ತಾರ, ವಿದ್ವಾಂಸರಾಗಿರ್ತಾರ. ಅಷ್ಟೇ ಅಲ್ಲದೆ ಇವರು ಶಿಕ್ಷಣ ತಜ್ಞರಾಗಿ ತಜ್ಞರಾಗಿ ಮಾಹಿತಿಯನ್ನು ಒಳಗೊಂಡಿದ್ದರಿಂದಲೇ ಇವರು ಏನ್ ಮಾಡ್ತಾರೆ, ಇವರ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದ್ರು ಅಂತೇಳಿ ತಿಳಿಯುತ್ತೆ. ಆ ಕಾರಣದಿಂದಾಗಿಯೇ ಗುಪ್ತರ ಕಾಲದಲ್ಲಿ ಪ್ರಸಿದ್ಧವಾದಂತಹ ಅನೇಕ ವಿಶ್ವವಿದ್ಯಾನಿಲಯಗಳು ಪ್ರಾರಂಭವಾಗುವುದರ ಮೂಲಕವಾಗಿ ಏನಾಗುತ್ತೆ, ಇಲ್ಲಿ ಕೇವಲ ಸ್ಥಾಪನೆಯಾದಂತಹ ಈ ವಿಶ್ವವಿದ್ಯಾನಿಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವೇ ಆಕರ್ಷಿಸದೆ ವಿದೇಶದಿಂದ ಬರುವಂತಹ ಅನೇಕ ವಿದ್ಯಾರ್ಥಿಗಳನ್ನು ಕೂಡ ತನ್ನ ಕಡೆಗೆ ಸೆಳೆಯುವಂತಹ ವಿಶ್ವವಿದ್ಯಾನಿಲಯಗಳು ಭಾರತದಲ್ಲಿ ಗುಪ್ತರ ಕಾಲದಲ್ಲಿ ಪ್ರಾರಂಭವಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅಂತಹ ವಿಶ್ವವಿದ್ಯಾನಿಲಯಗಳು ಎಲ್ಲೆಲ್ಲಿ ಪ್ರಾರಂಭವಾಗ್ತಾವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಹೇಳ್ತೀವಿ ನಳಂದ ಅಂತೇಳಿ ನಾವು ಕರೀತೀವಿ. ಯಾವ ವಿಶ್ವವಿದ್ಯಾನಿಲಯ ಪ್ರಾರಂಭವಾಗುತ್ತೆ, ನಳಂದ ವಿಶ್ವವಿದ್ಯಾನಿಲಯ ಇಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ ಅಜಂತ, ತಕ್ಷಶಿಲೆ ಮತ್ತು ಸಾರನಾಥ ಅಂತೇಳಿ ನಾವು ಕರೀತೀವಿ. ಎಲ್ಲೆಲ್ಲಿ ಪ್ರಮುಖ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗ್ತವೆ, ನಳಂದ ವಿಶ್ವವಿದ್ಯಾನಿಲಯ ಅಂತೇಳಿ ಕರಿತೀವಿ, ಅಜಂತ, ತಕ್ಷಶಿಲೆ ಮತ್ತು ಸಾರನಾಥ. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸಬೇಕಾಗುತ್ತೆ ಈ ನಳಂದ ವಿಶ್ವವಿದ್ಯಾನಿಲಯ ಅಂತೇಳಿ ಕರಿತೀವಿ. ಇದು ಗುಪ್ತರ ಕಾಲದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಅಥವಾ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ ಒಂದು ವಿಶ್ವವಿದ್ಯಾನಿಲಯವಾಗುವುದರ ಮೂಲಕವಾಗಿ ನಾವು ಗಮನಿಸ್ತಾ ಇದ್ದೀವಿ. ವಾಸ್ತವ ಜಗತ್ತಿನಲ್ಲಿ ಭಾರತದಲ್ಲಿ ಮತ್ತೆ ಈ ನಳಂದ ವಿಶ್ವವಿದ್ಯಾನಿಲಯವನ್ನು ಮತ್ತೆ ಪುನರ್ ಸ್ಥಾಪಿಸಿಕೊಂಡು ಬಂದಿರುವಂತಹ ಅಂಶವನ್ನು ನಾವಿಲ್ಲಿ ಶ್ಲಾಘಿಸುವಂತದ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ಪ್ರಮುಖ ವಿಶ್ವವಿದ್ಯಾನಿಲಯಗಳು ವಿದೇಶಿ ವಿದ್ಯಾರ್ಥಿಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಕೆಲವೊಂದು ವಿದ್ಯಾಕೇಂದ್ರಗಳು ಕೂಡ ಇಲ್ಲಿ ಸ್ಥಾಪನೆ ಆಗ್ತಾವೆ. ಆ ಕೆಲವೊಂದು ವಿದ್ಯಾಕೇಂದ್ರಗಳು ಎಲ್ಲಿ ಸ್ಥಾಪನೆ ಆಗ್ತಾವಪ್ಪ ಅಂದ್ರೆ ವಲ್ಲಭಿ ಅಂತೇಳಿ ನಾವು ಕರಿತೀವಿ. ವಲ್ಲಭಿಯಲ್ಲಿ ಮತ್ತು ಪಾಟಲಿಪುತ್ರ, ಈ ವಲ್ಲಭಿ ಮತ್ತು ಪಾಟಲಿಪುತ್ರಗಳಲ್ಲಿ ಏನಾಗುತ್ತೆ, ಈ ಕಾಲದ ಅಂದ್ರೆ ವಿದ್ಯಾಕೇಂದ್ರಗಳಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ವಿಶ್ವವಿದ್ಯಾನಿಲಯಗಳು ಮತ್ತು ಶಿಕ್ಷಣ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ವಿಷಯಗಳ ಬಗ್ಗೆ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು? ಹಾಗಾದ್ರೆ ಯಾವ ವಿಷಯಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅಂದ್ರೆ ಭಾರತೀಯ ವಿಷಯಗಳಾದಂತಹ ಪುರಾಣಗಳು ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಹಾಗೆ ತತ್ವಶಾಸ್ತ್ರ, ಅಂಕಗಣಿತ
ಜ್ಯೋತಿಷ್ಯ ಮತ್ತು ವಿಜ್ಞಾನ ಅಂತೇಳಿ ನಾವು ಕರಿತೀವಿ. ಈ ಒಂದು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಅವಕಾಶವನ್ನು ಕೂಡ ಈ ವಿಶ್ವವಿದ್ಯಾನಿಲಯಗಳು ಅಂದ್ರೆ ಅವಕಾಶವನ್ನು ನೀಡುವುದರ ಮೂಲಕವಾಗಿ ಈ ಗುಪ್ತರ ಕಾಲದಲ್ಲೂ ಯಾವ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅದು ಹೆಚ್ಚು ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಶಿಕ್ಷಣ ಕ್ಷೇತ್ರದ ದೃಷ್ಟಿಯಿಂದಲೂ ಕೂಡ ಇವರ ಕಾಲ ಏನಾಗಿರುತ್ತೆ, ಸುವರ್ಣ ಯುಗವಾಗಿ ಪರಿಣಮಿಸಿಕೊಂಡು ಬಂತು ಭಾರತದ ಇತಿಹಾಸದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಇದಿಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಪ್ರಗತಿ ಅಂತೇಳಿ ನಾವು ಕರೀತೀವಿ. ಇದಾದ ತರುವಾಯದಲ್ಲಿ ಇವರ ಕಾಲದಲ್ಲಿ ಸಾಹಿತ್ಯವೂ ಕೂಡ ಬೆಳೆದುಕೊಂಡು ಬರುತ್ತೆ. ಯಾವ ಕ್ಷೇತ್ರ ಇಲ್ಲಿ ಪ್ರಗತಿಯನ್ನು ಕಾಣುತ್ತೆ, ಸಾಹಿತ್ಯ ಕ್ಷೇತ್ರವೂ ಕೂಡ ಏನಾಗುತ್ತೆ ಈ ಕಾಲದಲ್ಲಿ ಅಪಾರ ಪ್ರಗತಿಯನ್ನು ಕಾಣುತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಸಾಹಿತ್ಯ ಗುಪ್ತರ ಕಾಲದಲ್ಲಿ ಬೆಳೆದುಕೊಂಡು ಬಂತು, ಹಾಗಾದ್ರೆ ಯಾವ ರೀತಿಯಾದಂತಹ ಸಾಹಿತ್ಯ ಇಲ್ಲಿ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರ, ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹೆಚ್ಚಿನದಾಗಿ ಅವರು ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಧಾರ್ಮಿಕ ಸಾಹಿತ್ಯದ ಬೆಳವಣಿಗೆಗೆ ಅಂತೇಳಿ ನಾವು ಕರೀತೀವಿ. ಯಾವ ಸಾಹಿತ್ಯದ ಬೆಳವಣಿಗೆಗೆ? ಧಾರ್ಮಿಕ ಸಾಹಿತ್ಯಗಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ವೈದಿಕ ಸಾಹಿತ್ಯ ಅಂತೇಳಿ ನಾವು ಕರೀತೀವಿ. ಯಾವ ಕ್ಷೇತ್ರ? ವೈದಿಕ ಸಾಹಿತ್ಯದ ರಚನೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಈ ಒಂದು ರಾಜಮನೆತನದ ಅರಸರು ಅಂತೇಳಿ ತಿಳಿಯುತ್ತೆ. ಆದ್ರೆ ವೈದಿಕ ಸಾಹಿತ್ಯ ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಇಲ್ಲಿಯವರೆಗೂ ಕೂಡ ಶ್ಲೋಕಗಳ ರೂಪದಲ್ಲಿ ಇದ್ದಂತಹ ಇಲ್ಲಿಯವರೆಗೂ ಕೂಡ ಶ್ಲೋಕಗಳ ರೂಪದಲ್ಲಿ ವೈದಿಕ ಸಾಹಿತ್ಯ ಇರುತ್ತೆ. ಈ ಶ್ಲೋಕಗಳ ರೂಪದಲ್ಲಿ ಇದ್ದಂತಹ ವೇದಗಳನ್ನು ಒಳಗೊಂಡಂತೆ ಅಂತೇಳಿ ನಾವು ಕರೀತೀವಿ. ಯಾವುಗಳನ್ನು ಒಳಗೊಂಡಂತೆ? ವೇದಗಳನ್ನು ಸಹ ಸೇರಿಸಿಕೊಂಡು ಇಂತಹ ಶ್ಲೋಕಗಳ ರೂಪದಲ್ಲಿದ್ದಂತಹ ಈ ಒಂದು ವೈದಿಕ ಸಾಹಿತ್ಯವನ್ನು ಬರವಣಿಗೆಯ ರೂಪಕ್ಕೆ ಪ್ರಪ್ರಥಮ ಬಾರಿಗೆ ತಂದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ? ಗುಪ್ತರ ಒಂದು ಕವಿಗಳಿಗೆ ಅಥವಾ ಸಾಹಿತಿಗಳಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇವರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗವಾಗುವುದರ ಮೂಲಕವಾಗಿ ಇವತ್ತೇನು ಧಾರ್ಮಿಕ ಸಾಹಿತ್ಯಗಳಿದವು, ನಾವು ವೇದಗಳು ಅಂತೇಳಿ ಕರಿತೀವಿ, ಪುರಾಣಗಳು ಅಂತೇಳಿ ಕರಿತೀವಿ, ಅಂತಹ ವೈದಿಕ ಸಾಹಿತ್ಯಗಳು ಏನೇನಿದವೋ ಅವೆಲ್ಲವೂ ಕೂಡ ಏನಾಗ್ತವೆ? ಶ್ಲೋಕಗಳ ರೂಪದಲ್ಲಿದ್ದಂಥವು ಬರವಣಿಗೆಯ ರೂಪಕ್ಕೆ ಬರುವುದರ ಮೂಲಕವಾಗಿ ಅಪಾರವಾದಂತಹ ಧಾರ್ಮಿಕ ಸಾಹಿತ್ಯ ಇಲ್ಲಿ ರಚನೆಯಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿ ಈ ರೀತಿಯಾದಂತಹ ಸಾಹಿತ್ಯದ ಬೆಳವಣಿಗೆಗೆ ಕಾರಣರಾದವರೇ ಈ ಒಂದು ಗುಪ್ತರ ಆಳ್ವಿಕೆಗೆ ಬಂದಂತಹ ಯಾರು? ರಾಜರ ಪ್ರೋತ್ಸಾಹ ಅಂತೇಳಿ ಕರಿತೀವಿ. ಅದರಲ್ಲೂ ವಿಶೇಷವಾಗಿ ಸಮುದ್ರಗುಪ್ತ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಸಮುದ್ರಗುಪ್ತ ಅಂತ ತಕ್ಷಣನೇ ಅವರಿಗೆ ಒಂದು ಬಿರುದು ಇರುತ್ತೆ. ಏನು? ಕವಿರಾಜ ಎಂಬ ಬಿರುದನ್ನು ಯಾರು ಒಳಗೊಂಡಿರ್ತಾರೆ? ಕವಿರಾಜ ಅಂತೇಳಿ ಯಾರು ಕರೀತಾರ? ಸಮುದ್ರಗುಪ್ತನನ್ನು ಕರೀತಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕವಿಗಳಲ್ಲಿಯೇ ರಾಜನಾಗಿದ್ದ ಯಾರು? ಸಮುದ್ರಗುಪ್ತ ಅಂತೇಳಿ ನಮಗೆ ತಿಳಿಯುತ್ತೆ. ಆ ಕಾರಣದಿಂದಾಗಿ ಅಲಹಾಬಾದ್ ಸ್ತಂಭ ಶಾಸನ ಈ ಒಂದು ಸಮುದ್ರಗುಪ್ತ ಕವಿಗಳ ರಾಜನಾಗುವುದರ ಮೂಲಕವಾಗಿ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾಗುವುದರ ಮೂಲಕವಾಗಿ ಇವನು ಕೇವಲ ವಿದ್ವಾಂಸನಲ್ಲದೆ ಒಬ್ಬ ಸಂಗೀತಗಾರನಾಗುವುದರ ಮೂಲಕವಾಗಿ ಪ್ರಸಿದ್ಧ ವೇದ ವಿದ್ವಾಂಸನಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತವನೇ ಯಾರೋ ಅಂದ್ರೆ ಸಮುದ್ರಗುಪ್ತ ಅಂತ ಹೇಳಿ ಸಮುದ್ರಗುಪ್ತನ ತರುವಾಯದಲ್ಲಿ ಅಧಿಕಾರಕ್ಕೆ ಎರಡನೇ ಚಂದ್ರಗುಪ್ತ ಬರ್ತಾನೆ. ಇವನು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಇವನೇನ್ ಮಾಡ್ತಾನೆ? ಇವನು ಕೂಡ ಸಾಹಿತ್ಯದ ಮಹಾಪೋಷಕನಾಗಿ ಹೆಚ್ಚಿನ ಒತ್ತನ್ನು ನೀಡಿಕೊಂಡು ಬರ್ತಾನೆ. ಯಾವಾಗ ಸಾಹಿತ್ಯದ ಬೆಳವಣಿಗೆಗೆ ಆದ್ಯತೆಯನ್ನು ನೀಡಿಕೊಂಡು ಬರ್ತಾನೋ ಅವನ ಆಸ್ಥಾನದಲ್ಲಿ ನವರತ್ನರು ಅಂತೇಳಿ ನಾವು ಕರೀತೀವಿ. ಯಾರನ್ನು ಪೋಷಿಸಿಕೊಂಡು ಬರ್ತಾನೆ? ನವರತ್ನರು ಅಂದ್ರೆ 9 ಜನ ಸಾಹಿತಿಗಳಿಗೆ ತನ್ನ ಆಸ್ಥಾನದಲ್ಲಿ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕವಾಗಿ
ಸಾಹಿತ್ಯದ ಬೆಳವಣಿಗೆಗೆ ಕಾರಣೀಕರ್ತನಾದ ಎರಡನೇ ಚಂದ್ರಗುಪ್ತ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತವನೇ ಯಾರು? ಕಾಳಿದಾಸ ಅಂತೇಳಿ ನಾವು ಕರಿತೀವಿ. ಯಾರು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರ? ಕಾಳಿದಾಸ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕಾಳಿದಾಸನೇ ನವರತ್ನರಲ್ಲಿ ಪ್ರಮುಖನಾದಂತಹ, ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ ಪ್ರಮುಖ ಕವಿ ಅಥವಾ ಸಾಹಿತಿ ಅಂತೇಳಿ ನಾವು ಕರಿತೀವಿ. ಇವನು ಪ್ರಾಚೀನ ಭಾರತದ ಸರ್ವಶ್ರೇಷ್ಠ ಕವಿಗಳಲ್ಲಿ ಒಬ್ಬನಾಗುವುದರ ಮೂಲಕವಾಗಿ ಮತ್ತು ಇವನೇನ್ ಮಾಡ್ತಾನೆ? ಪ್ರಾಚೀನ ಭಾರತದ ನಾಟಕಕಾರ ಏನಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾನೆ? ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಾಟಕಗಳನ್ನು ರಚಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? ಕಾಳಿದಾಸನಿಗೆ ಸಲ್ಲುತ್ತೆ. ಆದ್ದರಿಂದಲೇ ಇವನನ್ನು ಭಾರತದ ಶೇಕ್ಸ್ಪಿಯರ್ ಎಂಬ ಹೆಸರಿನಿಂದ ನಾವು ಗುರುತಿಸಲ್ಪಟ್ಟಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕಾಳಿದಾಸ ಯಾವ್ಯಾವ ನಾಟಕಗಳನ್ನು ರಚನೆ ಮಾಡ್ತಾನೆ? ಒಂದನೇದಾಗಿ ಬರ್ಕೊಳ್ಳಿ. ಮೊದಲನೇದು ಮಾಳವಿಕಾಗ್ನಿ ಮಿತ್ರ, ಯಾವ್ಯಾವ ನಾಟಕಗಳನ್ನು ರಚನೆ ಮಾಡ್ತಾನೆ? ಒಂದನೇದಾಗಿ ಮಾಳವಿಕಾಗ್ನಿ ಮಿತ್ರ, ವಿಕ್ರಮೋರ್ವಶೀಯ ಮತ್ತು ಯಾವುದು ಶಾಕುಂತಲೆ ಎನ್ನುವಂತಹ ನಾಟಕಗಳನ್ನು ಯಾರು ರಚನೆ ಮಾಡಿದ್ರು? ಕಾಳಿದಾಸ ಏನ್ ಮಾಡ್ತಾನೆ? ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ಕೇವಲ ನಾಟಕಗಳನ್ನು ಮಾತ್ರ ರಚಿಸದೆ ಇವನು ಏನ್ ಮಾಡ್ತಾನೆ? ಇಲ್ಲಿ ಮಹಾಕಾವ್ಯಗಳನ್ನು ಕೂಡ ರಚನೆ ಮಾಡ್ತಾನೆ. ಹಾಗಾದ್ರೆ ಮಹಾಕಾವ್ಯಗಳು ಅಂದ ತಕ್ಷಣನೇ ಯಾವ್ಯಾವ ಮಹಾಕಾವ್ಯಗಳನ್ನು ಕಾಳಿದಾಸ ಇಲ್ಲಿ ರಚನೆ ಮಾಡ್ತಾನೆ? ಯಾವ್ಯಾವ ಬರ್ತವೆ ಕಾಳಿದಾಸನ ಮಹಾಕಾವ್ಯಗಳು ಅಂತೇಳಿ ನಾವು ಯಾವುದನ್ನು ಕರೀತೀವಿ? ಅದರಲ್ಲಿ ಒಂದನೇದಾಗಿ ರಘುವಂಶ, ಒಂದನೇದು ರಘುವಂಶ, ಎರಡನೇದು ಕುಮಾರ ಸಂಭವ. ಯಾವ್ಯಾವ ಮಹಾಕಾವ್ಯಗಳನ್ನು ರಚನೆ ಮಾಡ್ತಾನೆ? ಒಂದೇದು ರಘುವಂಶ ಎನ್ನುವಂತಹ ಕಾವ್ಯವನ್ನು ರಚನೆ ಮಾಡ್ಕೊಂಡು ಬರ್ತಾನೆ, ಅಂದ್ರೆ ಮಹಾಕಾವ್ಯ ಅಂತ ಹೇಳಿ ಕರಿತೀವಿ. ಇದರ ಜೊತೆ ಯಾವುದನ್ನು ರಚನೆ ಮಾಡ್ತಾನೆ? ಕುಮಾರ ಸಂಭವ ಎನ್ನುವಂತಹ ಮಹಾಕಾವ್ಯಗಳನ್ನು ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ಎರಡು ಕಾವ್ಯಗಳನ್ನು ಕೂಡ ರಚನೆ ಮಾಡ್ತಾನೆ. ಯಾವ ಎರಡು ಕಾವ್ಯಗಳು ಅಂದ್ರೆ ಮೊದಲನೇದಾಗಿ ಮೇಘದೂತ ಅಂತೇಳಿ ನಾವು ಕರಿತೀವಿ. ಯಾವುದು ಮೊದಲನೇದಾಗಿ? ಮೇಘದೂತ ಎನ್ನುವಂತಹ ಒಂದು ಕಾವ್ಯ. ಎರಡನೇದು ಗೀತಾ ಎನ್ನುವಂತಹ ಕಾವ್ಯಗಳನ್ನು ರಚಿಸುವುದರ ಮೂಲಕವಾಗಿ ನಾಟಕ, ಮಹಾಕಾವ್ಯ ಮತ್ತು ಕಾವ್ಯಗಳನ್ನು ರಚಿಸಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ? ನವರತ್ನರಲ್ಲಿ ಪ್ರಮುಖನಾದಂತಹ ಯಾರು? ಕಾಳಿದಾಸನಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ಇನ್ನೂ ಅನೇಕ ಕವಿಗಳು ಬರ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬರ್ಕೊಳ್ಳಿ, ನವರತ್ನರು ಯಾರ್ಯಾರು ಇವನ ಆಸ್ಥಾನದಲ್ಲಿ ಇದ್ದಂಥವರು. ನವರತ್ನರು ಅಂದ್ರೆ 9 ಜನ ಕವಿಗಳು ಮತ್ತು ಅವರ ಸಾಹಿತ್ಯ. ಅದರಲ್ಲಿ ಮೊದಲನೇದಾಗಿ ಕಾಳಿದಾಸ, ಕೃತಿ ಶಾಕುಂತಲ, ವರಹ ಮಿಹಿರ, ಬೃಹತ್ ಜಾತಕ. ವರಹ ಮಿಹಿರನ ಬೃಹತ್ ಜಾತಕ, ಬೃಹತ್ ಸಂಹಿತೆ ಅಂತ ಕರಿತೀವಿ. ಘಟಕರ್ಪರ, ಇವನ ಕಾವ್ಯ, ಇವನ ಸಾಹಿತ್ಯ ಅಂತಂದ್ರೆ ಘಟಕರ್ಪರ ಕಾವ್ಯ. ಘಟಕರ್ಪರ ಕಾವ್ಯ. ವರರುಚಿ, ವರರುಚಿ. ವ್ಯಾಕರಣ, ಅಮರಸಿಂಹ,
ಅಮರಕೋಶ, ಧನ್ವಂತ್ರಿ, ಧನ್ವಂತ್ರಿ, ಆಯುರ್ವೇದ ನಿಘಂಟು, ಆಯುರ್ವೇದ ನಿಘಂಟು, ಶಂಕು, ಶಿಲ್ಪಶಾಸ್ತ್ರ, ಶಿಲ್ಪಶಾಸ್ತ್ರ, ಕ್ಷಪಣಕ, 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 ಜ್ಯೋತಿಷ್ಯ ಶಾಸ್ತ್ರ, ವೇತಾಳ ಭಟ್ಟ, ಕ್ಷಪಣಕನ ಜ್ಯೋತಿಷ್ಯ ಶಾಸ್ತ್ರ, ವೇತಾಳ ಭಟ್ಟ, ಮಂತ್ರಶಾಸ್ತ್ರ. ಎಷ್ಟು ಜನ ಇಲ್ಲಿಗೆ? 9 ಜನ ಸಾಹಿತಿಗಳಿಗೆ ಯಾರು ಆಶ್ರಯವನ್ನು ಇಟ್ಕೊಂಡಿರ್ತಾರೆ? 2ನೇ ಚಂದ್ರಗುಪ್ತ ತನ್ನ ಆಸ್ಥಾನದಲ್ಲಿ ಅಂದ್ರೆ ಅವಕಾಶವನ್ನು ನೀಡುವುದರ ಮೂಲಕವಾಗಿ ಅದೇ ಹೆಚ್ಚಿನ ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವರನ್ನು ಹೊರತುಪಡಿಸಿ ಗುಪ್ತರ ಕಾಲದ ಪ್ರಸಿದ್ಧ ಸಾಹಿತಿಗಳು ಅಥವಾ ಕವಿಗಳು ಮತ್ತು ಅವರ ಕೃತಿಗಳು ಅಂತೇಳಿ ನಾವು ಕರೆಯುತ್ತೇವೆ. ಇವರನ್ನು ಹೊರತುಪಡಿಸಿ ಅಲ್ಲಿ ಯಾರ್ಯಾರು ಸಾಹಿತ್ಯವನ್ನು ರಚಿಸಿಕೊಂಡು ಬರ್ತಾರೆ, ಅವರ ಸಾಹಿತ್ಯ ಯಾವುದು? ಮೊದಲನೇದಾಗಿ ಶೂದ್ರಕ, ಶೂದ್ರಕ, ವೃಕ್ಷಕಟಿಕ, ಶೂದ್ರಕನ ವೃಕ್ಷಕಟಿಕ, ಭಾರವಿ, ಭಾರವಿ, ಕಿರಾತಾರ್ಜುನಯ ವಿಜಯ, ಕಿರಾತಾರ್ಜುನ ವಿಜಯ, ದಂಡಿ, ಕಾವ್ಯದರ್ಶ ಮತ್ತು ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಮತ್ತು ದೇವಿ ಚಂದ್ರಗುಪ್ತಂ ಮತ್ತು ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮನ ಪಂಚತಂತ್ರ, ಭವಭೂತಿ, ಭವಭೂತಿ, ಉತ್ತರ ರಾಮಚರಿತೆ, ಉತ್ತರ ರಾಮಚರಿತೆ, ಚರಕ, ಚರಕ ಸಂಹಿತೆ, ಸುಶ್ರುತ, ಸುಶ್ರುತ, ಸುಶ್ರುತ ಸಂಹಿತೆ, ಇವರೆಲ್ಲ ಏನು ಗುಪ್ತರ ಕಾಲದ ಪ್ರಮುಖ ಕವಿಗಳಾಗುವುದರ ಮೂಲಕವಾಗಿ ಇವರು ಕೂಡ ಏನ್ ಮಾಡ್ತಾರೆ, ಗುಪ್ತರ ಕಾಲದಲ್ಲಿ ಅಪಾರವಾದಂತಹ ಸಾಹಿತ್ಯದ ಬೆಳವಣಿಗೆಗೆ ಅಥವಾ ರಚನೆಗೆ ಕಾರಣೀಕರ್ತರಾದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಇಷ್ಟೆಲ್ಲ ಅಂದ್ರೆ ವೈದಿಕ ಸಾಹಿತ್ಯ, ಅದರಲ್ಲೂ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಇವರ ಕಾಲವನ್ನು ಕರೀತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ರಚನೆ ಆಗುತ್ತೆ.
ನಾಟಕಕಾರ ಇಲ್ಲಿ ಇದ್ದಾನೆ, ನಾಟಕಗಳನ್ನು ರಚನೆ ಮಾಡ್ಕೊಂಡು ಬರ್ತಾನೆ, ಮಹಾಕಾವ್ಯಗಳು ಇಲ್ಲಿ ರಚನೆ ಆಗ್ತವೆ, ಕಾವ್ಯಗಳು ಇಲ್ಲಿ ರಚನೆ ಆಗುವುದರ ಮೂಲಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಸಾಹಿತ್ಯ ಇವರ ಕಾಲದಲ್ಲಿ ಬೆಳೆದುಕೊಂಡು ಬಂದಿದ್ದರಿಂದಲೇ ಈ ವಿದೇಶಿ ಬರಹಗಾರರು ಈ ಕಾಲವನ್ನು ಏನಂತ ಕರೀತಾರೆ, ಸುವರ್ಣ ಯುಗ ಅಂತೇಳಿ ಕರೆಯಲ್ಪಟ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ತರುವಾಯದಲ್ಲಿ ಬಹುಮುಖ್ಯವಾಗಿ ಬರುವಂತಹ ಕ್ಷೇತ್ರವೇ ವಿಜ್ಞಾನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ವಿಜ್ಞಾನ ಅಂದ ತಕ್ಷಣವೇ ಗುಪ್ತರ ಕಾಲದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಕ್ಷೇತ್ರಗಳ ಬೆಳವಣಿಗೆಗೆ ಕಾರಣಿ ಆಗಿಕೊಂಡು ಬರುತ್ತೆ. ಇಲ್ಲಿ ವಿಜ್ಞಾನ ಅಂದ ತಕ್ಷಣನೇ ಯಾವುದೋ ಒಂದು ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳು ಅಂತೇಳಿ ನಾವು ಕರೀತೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ ಈ ವಿಜ್ಞಾನ ಅಂತ ಹೇಳಿ. ಅಂದ್ರೆ ಇಲ್ಲಿ ವಿಜ್ಞಾನದಲ್ಲಿ ನಾವು ಬಹುಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರಗಳಿದಾವೆ. ಅಂದ್ರೆ ಖಗೋಳಶಾಸ್ತ್ರ ಇದೆ, ಇನ್ನಿತರ ಕ್ಷೇತ್ರಗಳು ಬರ್ತವೆ. ಅಂತಹ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ವಿಜ್ಞಾನದ ಜೊತೆಗೆ ಯಾವ ಕ್ಷೇತ್ರ, ಗಣಿತ ಅಂತೇಳಿ ನಾವು ಕರೀತೀವಿ. ಯಾವ ಕ್ಷೇತ್ರದ ಬೆಳವಣಿಗೆ ಆಗುತ್ತೆ, ಅದರಲ್ಲೂ ಗಣಿತ ಕ್ಷೇತ್ರದ ಬೆಳವಣಿಗೆಯಾಗಿಕೊಂಡು ಬರುತ್ತೆ. ಹಾಗೆ ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಇವರ ಕಾಲದಲ್ಲಿ ಏನಾಗುತ್ತೆ, ಪ್ರಗತಿಯನ್ನು ಸಾಧಿಸಿದಂತಹ ಒಂದು ಕಾಲವೇ ಗುಪ್ತರ ವಿಜ್ಞಾನ ಕ್ಷೇತ್ರ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ ಅನೇಕ ವಿಜ್ಞಾನಿಗಳು ಹಾಗೂ ಅನೇಕ ವೈದ್ಯಕೀಯ ಪಂಡಿತರು ಆಶ್ರಯವನ್ನು ಪಡೆದುಕೊಂಡಂತಹ ಕಾಲವಾಗಿತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಹೇಳಿದ್ರೆ ಮೊದಲನೇದಾಗಿ ಆರ್ಯಭಟ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಆರ್ಯಭಟ ಯಾರು? ಆರ್ಯಭಟ ಯಾರು? ಇವತ್ತಿಗೂ ಕೂಡ ನಾವು ಯಾವುದೇ ಉಪಗ್ರಹವನ್ನು ನಾವು ಇನ್ಸೆಕ್ಟ್ ಮಾಡೋದಾದ್ರೆ, ಉಡಾವಣೆ ಮಾಡೋದಾದ್ರೆ ಅವು ನಾವೇನಂತ ನಾವು ಗಮನಿಸಬೇಕಾಗುತ್ತೆ. ಆರ್ಯಭಟ 1, ಆರ್ಯಭಟ 2 ಅಂತೇಳಿ ನಾವೇನ್ ಮಾಡ್ತಿದೀವಿ, ಉಡಾವಣೆ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಿದೆ ನಮಗೆ, ಸ್ವತಂತ್ರದ ನಂತರದಲ್ಲಿ ನಾವು ಉಡಾವಣೆ ಮಾಡಿದಂಥದ್ದು. ಅಂದ್ರೆ ಖಗೋಳಕ್ಕೆ ಅಂದ್ರೆ ನಾವು ಏನ್ ಮಾಡ್ತಿದೀವಿ, ಇಲ್ಲಿ ಸಹಜವಾಗಿಯೇ ಈ ತರ ಹೆಸರಿನಲ್ಲಿಯೇ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವನು ಗುಪ್ತರ ಕಾಲದ ಒಬ್ಬ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞನಾಗಿ ಪ್ರಾವೀಣ್ಯತೆಯನ್ನು ಪಡೆದವನೇ ಯಾರು, ಆರ್ಯಭಟ. ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞನಾಗಿ ಇವನು 2 ಪ್ರಮುಖವಾದಂತಹ ಕೃತಿಗಳನ್ನು ರಚನೆ ಮಾಡ್ಕೊಂಡು ಬರ್ತಾನೆ. ಹಾಗಾದ್ರೆ 2 ಕೃತಿಗಳು ಯಾವ್ಯಾವು? ಒಂದೇನು ಸೂರ್ಯ ಸಿದ್ಧಾಂತ ಅಂತೇಳಿ ನಾವು ಕರೀತೀವಿ. ಯಾವ ಕೃತಿಯನ್ನು ರಚನೆ ಮಾಡ್ತಾನೆ? ಮೊದಲನೇದಾಗಿ ಸೂರ್ಯ ಸಿದ್ಧಾಂತ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಎರಡನೇದಾಗಿ ಆರ್ಯಭಟೀಯ ಅಂತೇಳಿ ಕರೀತೀವಿ. ಹಾಗಾದ್ರೆ 2 ಕೃತಿಗಳು ಯಾವ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಕೃತಿಗಳಾಗಿದವ? ಯಾವ ವಿಷಯಗಳು? ಹಾಗಾದ್ರೆ ಸೂರ್ಯ ಸಿದ್ಧಾಂತ ನಮಗೆ ಯಾವ ಮಾಹಿತಿಯನ್ನು ಹೇಳುತ್ತೆ? ಆರ್ಯಭಟೀಯ ಎನ್ನುವಂತಹ ಕೃತಿ ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿಕೊಂಡು ಬರುತ್ತೆ? ಅಂದ್ರೆ ಇಲ್ಲಿ ಆರ್ಯಭಟ ಏನಾಗಿದ್ದ, ಒಬ್ಬ ಖಗೋಳಶಾಸ್ತ್ರಜ್ಞ ಅಂತೇಳಿ ಕರೀತೀವಿ. ಏನಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾನೆ? ಖಗೋಳಶಾಸ್ತ್ರಜ್ಞನಾಗಿಯೂ ಕೂಡ ಪ್ರಾವೀಣ್ಯತೆಯನ್ನು ಪಡ್ಕೊಂಡಂತ. ಮತ್ತು ಇದರ ಜೊತೆಯಲ್ಲಿ ಏನಾಗಿದ್ದಾನೆ, ಒಬ್ಬ ಗಣಿತಶಾಸ್ತ್ರಜ್ಞ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇವೆರಡೂ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈ 2 ಕೃತಿಗಳನ್ನು ಯಾರು ರಚನೆ ಮಾಡ್ತಾರೆ? ಗುಪ್ತರ ಕಾಲದಲ್ಲಿ ಆರ್ಯಭಟ ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೃತಿಯನ್ನು ರಚನೆ ಮಾಡಿದ? ಸೂರ್ಯ ಸಿದ್ಧಾಂತ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ಕೊಂಡು ಬರ್ತಾನೆ. ಹಾಗೆ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೃತಿಯನ್ನು ರಚನೆ ಮಾಡ್ತಾನೆ? ಆರ್ಯಭಟೀಯ ಎನ್ನುವಂತಹ ಕೃತಿಯನ್ನು ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಖಗೋಳದ ಬಗ್ಗೆ ಸೂರ್ಯ ಸಿದ್ಧಾಂತ ಯಾವ ಮಾಹಿತಿಯನ್ನು ಒಳಗೊಂಡಂತಹ ಕೃತಿ? ಯಾವ ಮಾಹಿತಿಯನ್ನು ಆರ್ಯಭಟ ಆ ಒಂದು ಕೃತಿಯಲ್ಲಿ ಕ್ರೋಢೀಕರಿಸಿದ್ದಾನೆ, ದಾಖಲಿಸಿಕೊಂಡು ಬಂದಿದ್ದಾನೆ? ಹಾಗಾದ್ರೆ ಯಾವ ವಿಷಯ? ಇಲ್ಲಿ ಬಹುಮುಖ್ಯವಾಗಿ ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಭೂಮಿ ಅಂತೇಳಿ ನಾವು ಕರೀತೀವಿ. ಯಾವುದಿದೆ ಖಗೋಳದಲ್ಲಿ? ಭೂಮಿ. ಅದರಲ್ಲೂ ವಿಶೇಷವಾಗಿ ಜೀವಿಗಳನ್ನು ಒಳಗೊಂಡಂತಹ ಏಕೈಕ ಗ್ರಹ ಅಂತೇಳಿ ನಾವು ಕರೆಸ್ಕೊಳ್ಳೋದು. ಹೌದಲ್ವಾ? ಈ ಭೂಮಿ ಮೇಲೆ ಬಿಟ್ಟರೆ ಬೇರೆ ಏನಾದ್ರು ಜೀವಿಗಳಿದಾವ? ಇಲ್ಲ ಅಲ್ವಾ?
ಆದ್ರೆ ಇಲ್ಲಿ ಭೂಮಿ ನಾವು ಗಮನಿಸಬೇಕಾಗತ್ತೆ, ಯಾರ ಸುತ್ತ ಸುತ್ತುತ್ತೆ? ಯಾರ ಸುತ್ತ ಸುತ್ತುತ್ತೆ? ಸೂರ್ಯನ ಸುತ್ತ ಸುತ್ತುತ್ತೆ. ಆ ಫೀಲಿಂಗ್ ಏನಾದ್ರು ಆಗುತ್ತಾ ನಿಮಗೆ? ಆಗುತ್ತಾ? ಅದು ನಮಗೆ ಗೊತ್ತೇ ಆಗೋದಿಲ್ಲ. ಅವ್ನು ಹೇಳ್ತಾನೆ ಏನಪ್ಪ ಅಂದ್ರೆ, ಭೂಮಿ ತನ್ನ ಕಕ್ಷೆಯಲ್ಲಿ ಹೇಗೆ ಸುತ್ತುತ್ತೆ ಎನ್ನುವಂತಹ ಮಾಹಿತಿಯನ್ನು ಯಾವ ಕೃತಿಯಲ್ಲಿ ದಾಖಲಿಸ್ತಾ ಹೋಗ್ತಾನೆ? ಸೂರ್ಯ ಸಿದ್ಧಾಂತ. ಅಂದ್ರೆ ಈ ಭೂಮಿ ತನ್ನ ಕಕ್ಷೆಯಲ್ಲಿಯೇ ಸುತ್ತುತ್ತಾ ಹೋಗುತ್ತೆ. ನಾವು ಗಮನಿಸಬೇಕಾಗುತ್ತೆ. ಹಗಲು ರಾತ್ರಿ ಆಗುತ್ತೆ. ಎಷ್ಟು ಗಂಟೆ? ಒಂದಿನಕ್ಕೆ 24 ಗಂಟೆ. ಹೌದಲ್ವಾ? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಸೂರ್ಯ ಮುಳುಗ್ತಾನೆ. ಉದಯಿಸಿದಂತ ಸೂರ್ಯ ಮುಳುಗ್ತಾನೆ. ಅವಾಗ ಚಂದ್ರ ಉದಯಿಸ್ತಾನೆ. ಅವಾಗ ನಾವು ಗಮನಿಸಬೇಕಾಗುತ್ತೆ ಹಗಲು ರಾತ್ರಿಗಳ ಯಾಕಾಗ್ತವೆ? ಭೂಮಿ ತನ್ನ ಕಕ್ಷೆಯಲ್ಲಿ ತನ್ನನ್ನು ಸುತ್ತುತ್ತಾ ಯಾರನ್ನು ಸುತ್ತಾ ಇದೆ? ಸೂರ್ಯನನ್ನು ಸುತ್ತುತ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಯಾವ ಕೃತಿ ಒಳಗೊಂಡಿದೆ? ಸೂರ್ಯ ಸಿದ್ಧಾಂತ ಎನ್ನುವಂತಹ ಕೃತಿ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ ಒಂದು ಸೌರಮಂಡಲದಲ್ಲಿ ಸೂರ್ಯ ಗ್ರಹಣ ಮತ್ತು ಚಂದ್ರ ಗ್ರಹಣಗಳು ಕೂಡ ಸಂಭವಿಸ್ತಾ ಇದಾವ. ಹೌದಲ್ವಾ? ಹೌದಾ ಇಲ್ವಾ? ಏನೇನು ಸಂಭವಿಸ್ತಾ ಇದಾವ? ಸೂರ್ಯ ಗ್ರಹಣ ಮತ್ತು ಚಂದ್ರ ಗ್ರಹಣ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದ್ರೆ ಯಾವ ಗ್ರಹಣ ಸಂಭವಿಸುತ್ತೆ? ಚಂದ್ರಗ್ರಹಣ ಸಂಭವಿಸುತ್ತೆ. ಅದೇ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದ್ರೆ ಯಾವುದು? ಸೂರ್ಯಗ್ರಹಣ ಸಂಭವಿಸುತ್ತೆ. ಇದನ್ನ ನೆನಪಿಟ್ಟುಕೊಳ್ಳಿ. ಅಂದ್ರೆ ಈ ರೀತಿಯಾದಂತಹ ಮಾಹಿತಿಗಳನ್ನು ಯಾವ ಕೃತಿ ನೀಡಿಕೊಂಡು ಬಂದಿದೆ ನಮಗೆ ಮಾಹಿತಿಯನ್ನು? ಸೂರ್ಯ ಸಿದ್ಧಾಂತ ಎನ್ನುವಂತಹ ಕೃತಿ ಮಾಹಿತಿಯನ್ನು ನೀಡಿದೆ ಅಂತ ಹೇಳಿ. ಹಾಗೆ ಇದರ ಜೊತೆ ಮತ್ತೊಂದು ಕೃತಿ ಇದೆ. ಯಾವುದು? ಆರ್ಯಭಟೀಯ ಅಂತ ಹೇಳಿ ಕರೀತೀವಿ. ಈ ಆರ್ಯಭಟೀಯ ಎನ್ನುವಂತಹ ಕೃತಿ ಗಣಿತಕ್ಕೆ ಸಂಬಂಧಿಸಿದ್ದಾಗುವುದರ ಮೂಲಕವಾಗಿ ದಶಮಾಂಶ ಪದ್ಧತಿ ಅಂತ ಹೇಳಿ ನಾವು ಕರೀತೀವಿ. ಯಾವ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ? ದಶಮಾಂಶ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ನೀಡಿಕೊಂಡು ಬಂದಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಆರ್ಯಭಟ ಗುಪ್ತರ ಕಾಲದ ಒಬ್ಬ ಪ್ರಮುಖ ವಿದ್ವಾಂಸನಾಗಿ, ಖಗೋಳಶಾಸ್ತ್ರಜ್ಞನಾಗಿ ಮತ್ತು ಗಣಿತಶಾಸ್ತ್ರಜ್ಞನಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವನ ತರುವಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಬ್ರಹ್ಮಗುಪ್ತ ಅಂತ ಹೇಳಿ ನಾವು ಕರೀತೀವಿ. ಯಾರು ಬರ್ತಾರೆ ಇವನ ತರುವಾಯದಲ್ಲಿ? ಇವರ ಕಾಲದಲ್ಲಿಯೇ ಬ್ರಹ್ಮಗುಪ್ತ ಎನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನ. ಇವನು ಕೂಡ ಗಣಿತಶಾಸ್ತ್ರಜ್ಞನಾಗಿ ತನ್ನನ್ನು ಪರಿಚಯಿಸಿಕೊಳ್ತಾನೆ. ಏನಾಗಿ? ಒಬ್ಬ ಪ್ರಮುಖ ಭಾರತೀಯ ಗಣಿತಶಾಸ್ತ್ರಜ್ಞನಾಗಿ ಬ್ರಹ್ಮಗುಪ್ತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾನೆ. ಪಡೆದುಕೊಳ್ಳುವುದರ ಮೂಲಕವಾಗಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ, ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ತನ್ನ ಕೊಡುಗೆಯನ್ನು ನೀಡ್ತಾನೆ. ಅದು ಯಾವ ಕೊಡುಗೆಯಪ್ಪ ಅಂದ್ರೆ, ಶೂನ್ಯದ ಮಹತ್ವವನ್ನು ಜಗತ್ತಿಗೆ ತಿಳಿಸ್ತಾನೆ. ಯಾವುದರ ಮಹತ್ವವನ್ನು ಜಗತ್ತಿಗೆ ತಿಳಿಸ್ಪಡಿಸ್ತಾರೆ? ಶೂನ್ಯ ಅಂದ್ರೆ ಜೀರೋ ಅಂತ ಹೇಳಿ ಕರೀತಾರೆ. ಸೊನ್ನೆ ಇದೆ ಅಲ್ವಾ? ಸೊನ್ನೆ ಇಡೀ ಅಂದ್ರೆ ವಿದೇಶಿಯರು 1 ರಿಂದ 9 ಅಂಕೆ ಬರೆಯೋದು ಕಲ್ತರು. ಅದು ಮುಂದೆ ಏನ್ ಬರೆಯೋದು ಅಂತ ಗೊತ್ತಿರಲಿಲ್ಲ. ಆವಾಗ ಭಾರತೀಯರು ಏನ್ ಮಾಡ್ತಾರೆ? ಜಗತ್ತಿಗೆ ಸೊನ್ನೆಯನ್ನು ಕೊಡುಗೆಯನ್ನಾಗಿ ನೀಡಿದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಬ್ರಹ್ಮಗುಪ್ತ ಗುಪ್ತರ ಕಾಲದ ಪ್ರಮುಖ ಗಣಿತಶಾಸ್ತ್ರಜ್ಞನಾಗುವುದರ ಮೂಲಕವಾಗಿ ಯಾವುದರ ಬಗ್ಗೆ ಮಹತ್ವವನ್ನು ನೀಡಿದ? ಶೂನ್ಯದ ಬಗ್ಗೆ ಮಹತ್ವವನ್ನು ನೀಡಿಕೊಂಡು ಬಂದ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವನಾದ ನಂತರದಲ್ಲಿ ವರಹ ಮಿಹಿರ ಅಂತ ಹೇಳಿ ಕರೀತೀವಿ. ಯಾರು ಬರ್ತಾರೆ? ಮೂರನೇನಾಗಿ ವರಹ ಮಿಹಿರ ಅಂತ ಹೇಳ್ತೀವಿ. ಹಾಗಾದ್ರೆ ವರಹ ಮಿಹಿರ ಏನ್ ಮಾಡ್ತಾನ? ಇವನು ಗುಪ್ತರ ಕಾಲದ ಒಬ್ಬ ವಿಜ್ಞಾನಿ ಅಂತ ಹೇಳಿ ನಾವು ಕರೀತೀವಿ. ಏನಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾನೆ? ಗುಪ್ತರ ಕಾಲದಲ್ಲಿ ಒಬ್ಬ ಪ್ರಮುಖ ವಿಜ್ಞಾನಿಯಾಗಿ ಪ್ರಸಿದ್ಧತೆಗೆ ಬಂದಂತವನೇ ಯಾರು? ವರಹ ಮಿಹಿರ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ವರಹ ಮಿಹಿರ ವಿಜ್ಞಾನಿಯಾಗಿ 3 ಪ್ರಮುಖ ಕೃತಿಗಳನ್ನು ರಚಿಸಿಕೊಂಡು ಬರ್ತಾನೆ. ಯಾವ್ಯಾವ 3 ಪ್ರಮುಖವಾದಂತಹ ಕೃತಿಗಳಪ್ಪ ಅಂದ್ರೆ, ಒಂದು ಪಂಚ ಸಿದ್ಧಾಂತಕ ಅಂತ ಹೇಳ್ತಾರೆ. ಗೊತ್ಕೊಡಿ. ಯಾವ ಕೃತಿಯನ್ನು ರಚನೆ ಮಾಡ್ತಾನೆ? ಮೊದಲನೇದಾಗಿ ಪಂಚ ಸಿದ್ಧಾಂತಿಕ ಎನ್ನುವಂತಹ ಕೃತಿಯನ್ನು ಬರೆಯುತ್ತಾನೆ. ಎರಡನೇದು ಬೃಹತ್ ಜಾತಕ,
ಬೃಹತ್ ಜಾತಕ ಅಥವಾ ಸಂಹಿತೆ ಅಂತ ಹೇಳಿ ನಾವು ಕರೀತೀವಿ. ಮೂರನೇದು ಲಘು ಜಾತಕ. ವರಹ ಮಿಹಿರ ಯಾವ ಯಾವ ಕೃತಿಗಳನ್ನು ಬರೆದಾಗಂದ್ರೆ ಮೊದಲನೇದಾಗಿ ಪಂಚ ಸಿದ್ಧಾಂತಿಕ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಎರಡನೇದು ಯಾವ್ದನ್ನು ರಚನೆ ಮಾಡ್ತಾನೆ? ಬೃಹತ್ ಜಾತಕ ಅಥವಾ ಬೃಹತ್ ಸಂಹಿತೆಯನ್ನು ರಚನೆ ಮಾಡ್ತಾನೆ. ಮೂರನೇದು ಯಾವುದು? ಲಘು ಜಾತಕ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾವ್ಯಾವ ಕೃತಿಗಳು? ಈ ಮೂರೂ ಕೃತಿಗಳನ್ನು ರಚಿಸುವುದರ ಮೂಲಕವಾಗಿ ಇವನು ಏನಾಗ್ತಾನೆ? ಗುಪ್ತರ ಕಾಲದ ಒಬ್ಬ ಪ್ರಮುಖ ವಿಜ್ಞಾನಿಯಾದ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇವನು ಪ್ರಾವೀಣ್ಯತೆಯನ್ನು ಪಡೆದಿದ್ದ? ಹಾಗಾದ್ರೆ ಇವನೊಬ್ಬ ಖಗೋಳಶಾಸ್ತ್ರಜ್ಞನಾಗಿ, ಜೀವಶಾಸ್ತ್ರಜ್ಞನಾಗಿ, ಗಣಿತ ಮತ್ತು ಇಲ್ಲಿ ಬರುವಂತಹ ಭೂಗೋಳ ಶಾಸ್ತ್ರಗಳಲ್ಲಿ ಪಂಡಿತನಾಗಿ ಪ್ರಾಮುಖ್ಯತೆಯನ್ನು ಪಡೆದಂತವನೇ ಯಾರೋ? ವರಹ ಮಿಹಿರ ಅಂತ ಹೇಳಿ ನಾವು ಕರೀತೀವಿ. ಅದರಲ್ಲೂ ಬಹುಮುಖ್ಯವಾಗಿ ಅವನ ಕೃತಿಯಾದಂತಹ ಯಾವುದು? ಬೃಹತ್ ಜಾತಕ ಅಂತ ಹೇಳಿ ಕರೀತೀವಿ. ಈ ಬೃಹತ್ ಜಾತಕ ಯಾವ ವಿಷಯವನ್ನು ಒಳಗೊಂಡಿದೆಯಪ್ಪ ಅಂದ್ರೆ ಇದು ಖಗೋಳದ ಬಗ್ಗೆ, ಅದರಲ್ಲೂ ಆಕಾಶ ಕಾಯಗಳು ಅಂತ ಹೇಳಿ ನಾವು ಕರೀತೀವಿ. ಯಾವ ಬರ್ತವೆ ಇಲ್ಲಿ? ಆಕಾಶ ಕಾಯಗಳ ಚಲನೆಯನ್ನು ಅಂತ ಹೇಳಿ ಕರೀತೀವಿ. ಯಾವುದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ? ಆಕಾಶ ಅಂದ್ರೆ ಆಕಾಶ ಕಾಯಗಳ ಚಲನೆಯನ್ನು ಏನ್ ಮಾಡಿದವೆ ಈ ಒಂದು ಕೃತಿ. ಯಾವುದು? ಈ ಬೃಹತ್ ಜಾತಕ ಎನ್ನುವಂತಹ ಕೃತಿ ಮಾಹಿತಿಯನ್ನು ಒಳಗೊಳ್ಳುವುದರ ಮೂಲಕವಾಗಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಇದು ಒಳಗೊಂಡು ರಚನೆಯಾಗಿದೆ ಅಂತ ಹೇಳಿ ಕಳೆಯುತ್ತೆ. ಆದ್ದರಿಂದಲೇ ಇವನು ಗುಪ್ತರ ಕಾಲದ ಪ್ರಮುಖ ವಿಜ್ಞಾನಿ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಹಾಗೆ ಇದಾದ ತರುವಾಯದಲ್ಲಿ ನಾನು ಹೇಳಿದೆ, ಅವಾಗಲೇ ನಿಮಗೆ ಬರೆಸಿದೆ, ಚರಕ ಅಂತ ಹೇಳಿ ಕರೀತೀವಿ. ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲಿ ಪ್ರಗತಿ ಪ್ರಾರಂಭವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾರು ಬರ್ತಾರೆ? ಚರಕ ಅಂತ ಹೇಳಿ ಕರೀತೀವಿ. ಈ ಚರಕ ಸಂಹಿತೆ ಎನ್ನುವಂತಹ ಸಾಹಿತ್ಯವನ್ನು ರಚನೆ ಮಾಡ್ತಾನೆ. ಹಾಗೆ ಸುಶ್ರುತ ಸಂಹಿತೆ, ಇಲ್ಲಿ ನೀವು ಆಸ್ಪತ್ರೆಗೆ ಹೋದಾಗ ಸುಶ್ರುತರು ಅಂತ ಒಂದು ವಿಭಾಗ ಇರುತ್ತೆ. ಗಮನಿಸಿದಿರುವ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದಾಗ ನೋಡಿ ಗೊತ್ತಾಗುತ್ತೆ. ಅಂತಹ ಸುಶ್ರುತ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಸುಶ್ರುತ ಸಂಹಿತೆ ಎನ್ನುವಂತಹ ಒಂದು ಸಾಹಿತ್ಯವನ್ನು ರಚಿಸುವುದರ ಮೂಲಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರಗತಿಗೆ ಕಾರಣವಾಗುವುದರ ಮೂಲಕವಾಗಿ ಮತ್ತೊಬ್ಬ ಪ್ರಮುಖ ವೈದ್ಯ ಶಾಸ್ತ್ರಜ್ಞ ಇಲ್ಲಿ ಬೆಳಕಿಗೆ ಬರ್ತಾನೆ. ಆತನನ್ನೇ ನಾವು ಧನ್ವಂತ್ರಿ ಅಂತ ಹೇಳಿ ನಾವು ಕರೀತೀವಿ. ಯಾರು ಬರ್ತಾರೆ ಇಲ್ಲಿ? ಮುಖ್ಯವಾಗಿ ಧನ್ವಂತ್ರಿ ಎನ್ನುವಂತಹ ವ್ಯಕ್ತಿ ವೈದ್ಯಶಾಸ್ತ್ರದಲ್ಲಿ ತನ್ನನ್ನು ತಾನು ಪರಿಚಯಿಸಿಕೊಳ್ತಾನೆ. ಪರಿಚಯಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಆಯುರ್ವೇದ ನಿಘಂಟು ಎನ್ನುವಂತಹ ಕೃತಿಯನ್ನು ರಚಿಸಿಕೊಂಡು ಬರ್ತಾನೆ. ರಚಿಸಿಕೊಂಡು ಬರೋದಷ್ಟೇ ಅಲ್ಲದೆ ಏನ್ ಮಾಡ್ತಾನಪ್ಪ ಅಂದ್ರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಬಿರುದನ್ನು ಪಡ್ಕೊಳ್ತಾನೆ. ಏನಂತ ಹೆಸರನ್ನು ಪಡ್ಕೊಳ್ತಾನೆ? ಭಾರತದ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರೋ? ಧನ್ವಂತ್ರಿ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಆಯುರ್ವೇದ ಕ್ಷೇತ್ರದ ಬೆಳವಣಿಗೆ ಇಲ್ಲಿ ಆಗಿಕೊಂಡು ಬಂತು ಅಂತ ಹೇಳಿ ತಿಳಿಯುತ್ತೆ. ಇದರ ಜೊತೆಗೆ ವಾಗ್ಭಟ ಅಂತ ಹೇಳಿ ಕರೀತಾರೆ. ಯಾರು ಬರ್ತಾರೆ? ವಾಗ್ಭಟ ಅಂತ ಹೇಳಿ ಕರೀತೀವಿ. ಈ ವಾಗ್ಭಟ ಎನ್ನುವಂತಹ ವ್ಯಕ್ತಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯಾಗಿ ಬರುವುದರ ಮೂಲಕವಾಗಿ, ಪಂಡಿತನಾಗಿ ಬರುವುದರ ಮೂಲಕವಾಗಿ ಅಷ್ಟಾಂಗ ಮಾರ್ಗ ಎನ್ನುವಂತಹ ಸಾಹಿತ್ಯವನ್ನು ರಚಿಸಿಕೊಂಡು ಬರುವುದರ ಮೂಲಕವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಏನಾಗುತ್ತೆ? ತ್ವರಿತಗತಿಯ ಬೆಳವಣಿಗೆಯಾಗಿಕೊಂಡು ಬಂತು ಅಂತ ಹೇಳಿ ತಿಳಿಯುತ್ತೆ. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಲೋಹಶಾಸ್ತ್ರ ಅಂತ ಹೇಳಿ ನಾವು ಕರೀತೀವಿ. ಯಾವ ಶಾಸ್ತ್ರ? ಲೋಹ ಶಾಸ್ತ್ರ ಅಂತ ಹೇಳ್ತೀವಿ. ಈ ಲೋಹಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ದಾಖಲೆಯು ಕೂಡ ಲಭ್ಯವಾಗಿದೆ. ಅದು ಎಲ್ಲಿ ಸಿಕ್ಕಿದೆಯಪ್ಪ ಅಂದ್ರೆ ನಮಗೆ ದೆಹಲಿ ಸಮೀಪ ಅಂತ ಹೇಳಿ ಕರಿತೀವಿ. ದೆಹಲಿ ಸಮೀಪದ ಮೆಹೌಲಿ ಅಂತ ಹೇಳಿ ಕರಿತೀವಿ. ಈ ಮೆಹೌಲಿಯಲ್ಲಿ ಒಂದು ಕಬ್ಬಿಣ ಸ್ತಂಭ ಶಾಸನ ನಮಗೆ ಪತ್ತೆಯಾಗಿದೆ. ಹಾಗಾದ್ರೆ ಈ ಕಬ್ಬಿಣ ಸ್ತಂಭ ಶಾಸನ ಬಯಲಲ್ಲಿರುವಂತಹ ಒಂದು ಶಾಸನ. ಅದು ಮಳೆ ಮತ್ತು ಗಾಳಿಗೆ ತನ್ನನ್ನು ತಾನು ಒಡ್ಡಿಕೊಂಡಿರುವಂತಹ ಒಂದು ಕಬ್ಬಿಣದ ಶಾಸನವಾಗುವುದರ ಮೂಲಕವಾಗಿ ಈ ಒಂದು ಶಾಸನ ಇವತ್ತಿಗೂ ಕೂಡ ಏನಾಗಿದೆ?
ತುಕ್ ಹಿಡಿಯದೆ ಹಾಗೆ ಉಳಿದುಕೊಂಡು ಬಂದಿದೆ. ಹಾಗೆ ಮತ್ತು ಇದು ತನ್ನ ಶಕ್ತಿಯನ್ನು ಕಳೆದುಕೊಂಡಿಲ್ಲ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದು ಅವರ ಕಲಾ ಕೌಶಲ್ಯ, ಅಂದ್ರೆ ಲೋಹಶಾಸ್ತ್ರದ ವಿದ್ಯೆಗೆ ಹಿಡಿದಂತಹ ಒಂದು ಕನ್ನಡಿ ಅಂತ ಹೇಳಿ ನಾವು ಕರಿತೀವಿ. ಇದು ಒಂದು ಪವಾಡವೇ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಲೋಹ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಗಣಿತ ಕ್ಷೇತ್ರ ಇರ್ಬೋದು, ಹಾಗೆ ಯಾವ ಕ್ಷೇತ್ರ, ಖಗೋಳ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಗುಪ್ತರ ಕಾಲ ಅಂದ್ರೆ ತ್ವರಿತಗತಿಯ ಅಭಿವೃದ್ಧಿಯನ್ನು ಕಂಡಂತಹ ಕಾಲವಾಗುವುದರ ಮೂಲಕವಾಗಿ ವಿದೇಶಿ ಬರಹಗಾರರು ಏನ್ ಮಾಡ್ತಾರೆ, ಈ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಮೂಲಕವಾಗಿ ಗುಪ್ತರ ಕಾಲ ಏನಾಗಿತ್ತು, ಸುವರ್ಣ ಯುಗವಾಗಿತ್ತು ಎಂಬ ಒಂದು ಅಂಶವನ್ನು ಹೇಳ್ತಾರೆ. ಅದಕ್ಕೆ ಮತ್ತೊಂದು ಕಾರಣ ಅಂಶವೂ ಇದೆ, ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿ